ಆತ ಯೂಟ್ಯೂಬರ್. ಆತ ಹಾಕಿದ್ದ ಅದೊಂದು ವಿಡಿಯೋ ರಾತ್ರೋರಾತ್ರಿ ಮಿಲಿಯನ್ ಗಟ್ಟಲೆ ಜನರಿಂದ ವೀಕ್ಷಣೆ ಪಡೆದಿತ್ತು. ಧರ್ಮಸ್ಥಳ ಬಗ್ಗೆ ಮಾಡಿದ್ದ ವಿಡಿಯೋ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡಿತ್ತು. ಅದೇ ವಿಡಿಯೋ ಆ ಯೂಟ್ಯೂಬರ್ ಸಮೀರ್ಗೆ ಸದ್ಯ ಸಂಕಷ್ಟ ತಂದಿಟ್ಟಿದೆ. ಆತ ಮಾಡಿದಂಥ ಸಾಲ್ಸಲು ಆರೋಪಗಳು ಧರ್ಮಸ್ಥಳದ ವಿಚಾರವಾಗಿ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅದೇ ಪ್ರಶ್ನೆಗಳ ರೂಪದಲ್ಲಿ ಈಗ ಅವನ ಮುಂದೆ ಬಂದು ನಿಲ್ತಾ ಇವೆ. ಹೌದು, ನಿನ್ನೆ ಸಮೀರ್ಗೆ ನೋಟಿಸ್ ಕೊಟ್ಟಿದ್ದ ಪೊಲೀಸರು ಇವತ್ತು ಬರೋಬ್ಬರಿ 5 ಗಂಟೆ ವಿಚಾರಣೆ ನಡೆಸಿ 45 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಸಲಿ ಆಟ ಶುರು ಎಂದವನಿಗೆ ಆತಂಕ, ಶಿವತಾಂಡವ ಎಂದ ದೂತನಿಗೆ ಸಂಕಷ್ಟ. ಸಾಕ್ಷಿ ಬಂತು ಅಂದಿದ್ದ ಸಮೀರ್ಗೆ ದಿಗಿಲು. ರಕ್ತ ಕುದಿಯಲ್ವಾ ಎಂದು ಎಐ ವಿಡಿಯೋ ಮಾಡಿದ್ದವನಿಗೆ ಗ್ರೆಲ್. ಹೋರಾಟಕ್ಕೆ ಕರೆ ಕೊಟ್ಟವನ ಜನ್ಮ ಜಾಲಾಡಿದ್ದಾರೆ. ಹೌದು, ತಲೆ ಮೇಲೆ ಹೊಡೆದಂತೆ ಎಐ ವಿಡಿಯೋ ಸೃಷ್ಟಿಸಿ ಬುರುಡೆ ಮ್ಯಾನ್ ಬಗ್ಗೆ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದ ಯೂಟ್ಯೂಬರ್ ದೂತ ಸಮೀರ್ಗೆ ವಿಚಾರಣೆಯ ಬಿಸಿ ತಟ್ಟಿದೆ. ಎಐ ವಿಡಿಯೋ ಸೃಷ್ಟಿಕರ್ತ ದೂತ ಸಮೀರ್ಗೆ ಸಂಕಷ್ಟ. 23 ನಿಮಿಷ 52 ಸೆಕೆಂಡ್ನ ವಿಡಿಯೋ, ಸಮೀರ್ಗೆ 45 ಪ್ರಶ್ನೆ. ಬುರುಡೆ ಗ್ಯಾಂಗ್ ಜೊತೆಗಿನ ಲಿಂಕ್ ಕೆದಕಿದ ಪೊಲೀಸರು. ಸಮೀರ್, ಯೂಟ್ಯೂಬರ್ ಸಮೀರ್ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಹರಿಬಿಟ್ಟಿದ್ದ ಸಮೀರ್ ರಾತ್ರೋರಾತ್ರಿ ಫೇಮಸ್ ಆಗಿದ್ದ. ಈತನ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವೀಕ್ಷಣೆ ಆಗಿದ್ವು. ನಿನ್ನೆ ಮನೆಗೆ ಹೋಗಿ ನೋಟಿಸ್ ಅಂಟಿಸ್ತಾ ಇದ್ದ ಹಾಗೆ ಸಮೀರ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದ. ಅಜ್ಞಾತವಾಗಿದ್ದ ದೂತ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರತ್ಯಕ್ಷ. ಧರ್ಮಸ್ಥಳದಲ್ಲಿ 100 ಶವ ಹೂತಿದ್ದೀನಿ ಅಂತ ಹೇಳಿದ್ದ ಚಿನ್ನಯ್ಯನ ಅಸಲಿ ಬಂಡವಾಳ ಬಯಲಾಗಿದೆ. ನಿನ್ನೆಯೇ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಿದ್ದಾನೆ. ಇದರ ನಡುವೆ ಯೂಟ್ಯೂಬರ್ ಸಮೀರ್ ವಿರುದ್ಧವೂ ಬೆಳ್ತಂಗಡಿ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದರು. ದೊಂಬಿ ಮಾಡೋ ಉದ್ದೇಶದಿಂದ ವಿಡಿಯೋ ಮಾಡಿದ ಆರೋಪದಲ್ಲಿ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು ಮೊನ್ನೆಯೇ ಸಮೀರ್ ಬಂಧನಕ್ಕೆ ಮುಂದಾಗಿದ್ದರು. ಆದ್ರೆ ನಿರೀಕ್ಷಣಾ ಜಾಮೀನು ಪಡೆದಿದ್ದ ಸಮೀರ್ ಅಜ್ಞಾತವಾಗಿದ್ದ. ಹೀಗಾಗಿ ನಿನ್ನೆ ಆತನ ಬೆಂಗಳೂರು ಹಾಗೆ ಬಳ್ಳಾರಿ ನಿವಾಸಕ್ಕೆ ತೆರಳಿ ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿ ಬಂದಿದ್ರು. ಹೀಗಾಗಿ ಇವತ್ತು ಸಮೀರ್ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದ. 3 ವಕೀಲರ ಸಮೇತ ದಾಖಲೆ ಹಿಡಿದು ವಿಚಾರಣೆಗೆ ಬಂದಿದ್ದ. ಬುರುಡೆ ಮ್ಯಾನ್ ಚಿನ್ನಯ್ಯನ ಲಿಂಕ್ ಬಗ್ಗೆಯೂ ಪ್ರಶ್ನೆ. ತನಿಖಾಧಿಕಾರಿ ನಾಗೇಶ್ ಕದ್ರಿ ಸಮೀರ್ ಎಂಡಿಯನ್ನ ವಿಚಾರಣೆಗೊಳಪಡಿಸಿದ್ರು. ಧರ್ಮಸ್ಥಳ ಬಗ್ಗೆ ಮಾಡಿದ್ದ ವಿಡಿಯೋ ಮೇಕಿಂಗ್ ಸಹಕಾರ ಕೊಟ್ಟಿದ್ಯಾರು, ಆರೋಪಕ್ಕೆ ಸಾಕ್ಷಿ ಇದೆಯಾ ಸೇರಿದಂತೆ ಚಿನ್ನಯ್ಯನ ಲಿಂಕ್ ಬಗ್ಗೆಯೂ ಪ್ರಶ್ನೆಗಳನ್ನ ಕೇಳಿದ್ರು. ಆ ವಿಡಿಯೋಗೂ ಮೊದಲು ಅನಾಮಿಕನನ್ನ ಭೇಟಿಯಾಗಿದ್ದೀರಾ? ವಿಷಯ ತಯಾರಿಸೋದಕ್ಕೆ ಸಾಕ್ಷಿದಾರರಿಂದಲೇ ಮಾಹಿತಿ ಪಡೆದಿದ್ದೀರಾ? ಸಾಕ್ಷಿದಾರನ ಸಂಪರ್ಕ ನಿಮಗೆ ಹೇಗ್ ಸಿಕ್ತು? ಸಾಕ್ಷಿದಾರ ನಿನ್ನ ಸಂಪರ್ಕಿಸಿದ್ದನಾ ಅಥವಾ ನೀನೇ ಸಂಪರ್ಕಿಸಿದ್ದ? ಸಾಕ್ಷಿದಾರನನ್ನ ಮೊದಲ ಬಾರಿಗೆ ಯಾವಾಗ, ಎಲ್ಲಿ ಭೇಟಿಯಾದೆ? ಭೇಟಿಯ ಸಂದರ್ಭದ ದಾಖಲೆ, ಸಾಕ್ಷ್ಯ ನಿನ್ನ ಬಳಿ ಇದೆಯಾ ಅಂತ ಪ್ರಶ್ನೆ ಕೇಳಲಾಗಿದೆ. ಹಾಗೆ ಸಾಕ್ಷಿದಾರನೊಂದಿಗೆ ನಿನ್ನ ಸಂಪರ್ಕ ಎಷ್ಟು ದಿನ ಮುಂದುವರೆದಿತ್ತು? ಸಾಕ್ಷಿದಾರನಿಂದ ನೀನು ಯಾವ್ಯಾವ ಮಾಹಿತಿಯನ್ನ ಪಡೆದೆ? ಸಾಕ್ಷಿದಾರ ವಿಡಿಯೋ ಮಾಡೋಕೆ ಸೂಚನೆ ಕೊಟ್ಟಿದ್ದಾನೆಯೇ? ವಿಡಿಯೋ ಬಿಡುಗಡೆಗೂ ಮುನ್ನ ಸಾಕ್ಷಿದಾರನಿಗೆ ತೋರಿಸಿದೀರಾ? ವಿಡಿಯೋ ವೈರಲ್ ನಂತರ ಸಾಕ್ಷಿದಾರ ನಿನ್ನ ಸಂಪರ್ಕಿಸಿದ್ದನಾ? ಸಾಕ್ಷಿದಾರನನ್ನ ಬೇರೆ ವ್ಯಕ್ತಿ ಮೂಲಕ ಸಂಪರ್ಕ ಸಾಧಿಸಿದೀಯಾ? ಸಾಕ್ಷಿದಾರನಿಗೆ ಸಂಪರ್ಕವಿರೋ ವ್ಯಕ್ತಿಗಳ ಜೊತೆ ಸಂಪರ್ಕ ಇದೆಯಾ? ಸಾಕ್ಷಿದಾರ ಬಿಟ್ಟು ವಿಡಿಯೋಗಾಗಿ ಬಳಸಿದ ಬೇರೆ ಮೂಲ ಯಾವುದು? ಸಾಕ್ಷಿದಾರ ನಿಮ್ಮ ನಡುವೆ ಹಣಕಾಸಿನ ವ್ಯವಹಾರ ಏನಾದ್ರು ನಡೆದಿದ್ಯಾ ಅಂತ ಸಾಲು ಸಾಲು ಪ್ರಶ್ನೆ ಕೇಳಲಾಗಿದೆ. ವಿಡಿಯೋ ಮೇಕಿಂಗ್ ನಿಂದ ಅಪ್ಲೋಡ್ ವರೆಗೂ ಪ್ರಶ್ನೆ. ಇನ್ನು ಧೂತ ಯೂಟ್ಯೂಬರ್ ಚಾನಲ್ ಹಾಗೆ ವಿಡಿಯೋ ಬಗ್ಗೆ ಸಮೀರ್ಗೆ ಮಾಡಿದೆ. ವಿಡಿಯೋ ಚಿತ್ರೀಕರಿಸಿದ್ಯಾರು ಮತ್ತು ಎಡಿಟ್ ಮಾಡಿದ್ಯಾರು? ಎಐ ವಿಡಿಯೋ ಮಾಡಿರುವ ಉದ್ದೇಶ ಏನು? ಜನರಲ್ಲಿ ಗೊಂದಲ ಅಥವಾ ದ್ವೇಷ ಹುಟ್ಟಿಸೋಕೆ ಉದ್ದೇಶಿಸಿದ್ದೀರಾ? ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಸತ್ಯಾಸತ್ಯತೆಯನ್ನ ಹೇಗೆ ದೃಢಪಡಿಸಿದ್ದೀರಿ? ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಬಗ್ಗೆ ದಾಖಲೆ ಇದೆಯಾ? ಧೂತ ಚಾನಲ್ ಜೊತೆ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ? ಈ ವಿಷಯದ ಬಗ್ಗೆ ವಿಡಿಯೋ ಮಾಡೋಕೆ ಪ್ರೇರೇಪಿಸಿದ್ಯಾರು? ಎಐ ಮೂಲಕ ನಕಲಿ ಚಿತ್ರ, ವಿಡಿಯೋ ಸೆರೆ ಹಿಡಿಯೋದ್ರ ಉದ್ದೇಶ ಏನು? ಈ ವಿಡಿಯೋ ಮಾಡೋದಕ್ಕೆ ಹಣ ಅಥವಾ ಬೆಂಬಲ ದೊರಕಿದ್ಯಾ? ಹೀಗೆ ಸಮೀರ್ ಅಪ್ಲೋಡ್ ಮಾಡಿದ ವಿಡಿಯೋಗಳ ಮೂಲದ ಬಗ್ಗೆ ಕೆದಕಿ ಮಾಹಿತಿಯನ್ನ ಪಡೆಯಲಾಗಿದೆ. 3 ಬಾರಿ ಸ್ಕ್ರಿಪ್ಟ್ ಓದಿಸಿ ವಾಯ್ಸ್ ರೆಕಾರ್ಡ್.
ಹೀಗೆ 10 ಪ್ರಶ್ನೆ ಕೇಳಿದ ಪೊಲೀಸರು ಆತನಿಂದಲೇ ವಾಯ್ಸ್ ಓವರ್ ಕೊಡೋದಕ್ಕೆ ಹೇಳಿದ್ರು. ವಿಡಿಯೋದ ಒಂದೇ ಸ್ಕ್ರಿಪ್ಟ್ ಅನ್ನ 3 ಬಾರಿ ಓದಿಸಿ ಧ್ವನಿ ಸಂಗ್ರಹ ಮಾಡಿಕೊಂಡ ಪೊಲೀಸರು ಅದನ್ನ FSL ಗೆ ಕಳುಹಿಸಿದ್ದಾರೆ. ಹೀಗೆ ಬೆಳಗಿನಿಂದ ಸಂಜೆಯವರೆಗೂ ವಿಚಾರಣೆ ನಡೆಸಿದ ಪೊಲೀಸರು ನಾಳೆ ಮತ್ತೆ ಬರಬೇಕು ಅಂತ ಹೇಳಿ ಸಮೀರ್ ನನ್ನ ವಾಪಸ್ ಕಳಿಸಿದ್ದಾರೆ. ನಾಳೆ ವಿಡಿಯೋ ಎಡಿಟಿಂಗ್ ಗೆ ಬಳಸಿದ್ದ ಕಂಪ್ಯೂಟರ್ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ಇದರ ಜೊತೆಗೆ ಮತ್ತೆರಡು ಪ್ರಕರಣಗಳು ಸಮೀರ್ ಮೇಲಿದ್ದು, ಖಾಸಗಿ ವಾಹಿನಿ ವರದಿಗಾರನ ಮೇಲೆ ಹಲ್ಲೆ ನಡೆಸಿದ ಸಂಬಂಧ ಪ್ರಶ್ನೆ ಕೇಳಿದ್ದಾರೆ. ಬೆನಕ ಆಸ್ಪತ್ರೆ ಬಳಿ ಗಲಾಟೆ ಕೇಸ್ ತನಿಖೆ ಬಾಕಿ ಇದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.